ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದಕ್ಕೆ ಮತ್ತೊಂದು ಸಮಿತಿ ರಚನೆ ಮಾಡೋ ಅವಶ್ಯಕತೆ ಇತ್ತ? ಅಂದರೆ ನೋಡಿ, ಒಂದು ನಾನು ಹೇಳ್ತೀನಿ, ಈ ರೀತಿ ಆಗೋದ್ರಿಂದ ಇವತ್ತು ಅನುಷ್ಠಾನ ಎಷ್ಟರ ಮಟ್ಟಿಗೆ ಆಗ್ತದೋ ಇಲ್ಲೋ, ಜನರ ಬಳಿಗೆ ಹೋಗುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಒಂದು ನ್ಯಾಚುರಲಿ ಒಂದು ಕಮಿಟಿ ಅನ್ನುವಂಥದ್ದು ಮಾಡಿದ್ದಾರೆ. ಆಲೋಚನೆ ಇದು ಒಂದು ಹೊಸ ಆಲೋಚನೆ. ಅದು ರಚನೆ ಆದಮೇಲೆ ಅದರದ್ದು ಇಂಪ್ಯಾಕ್ಟು ಮತ್ತೊಂದು ನಾವು ನೋಡ್ಬೇಕು. ಈಗ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ, ಅದನ್ನು ನೋಡೋಣಂತೆ. ಯಾಕಂದರೆ ಎಷ್ಟೋ ಜನರಿಗೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಎಷ್ಟೋ ಯೋಜನೆ ಇದ್ದಾವೆ, ಸಾಮಾಜಿಕ ಯೋಜನೆ, ಆರೋಗ್ಯ ದೃಷ್ಟಿಯಿಂದ ಯೋಜನೆ. ಆದರೆ ಅವು ನೇರವಾಗಿ ಜನರಿಗೆ ತಲುಪಿದೋ ಇಲ್ಲೋ ಅನ್ನೋಂಥದ್ದು ನಾವು ನೋಡಬೇಕಾಗ್ತದೆ. ಎಷ್ಟೋ ಜನ ನಾವು ನೋಡ್ತೀವಿ, ಎಷ್ಟೋ ಒಂದು ಆರೋಗ್ಯದ ಸಮಸ್ಯೆಯಿಂದ ಎಷ್ಟು ನಮ್ಮ ಒಂದು ಪ್ರಭಾವ ಬೀರಿ ಕಿಮ್ಸ್ ಆಸ್ಪತ್ರೆಗೆ ಹೋಗ್ತಾರೆ, ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ತಾರೆ. ಇನ್ನೂ ಎಷ್ಟೋ ಜನ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಅವರಿಗೆ ಯಾವುದೇ ರೀತಿ ಕಲ್ಪನೆ ಇರೋದಿಲ್ಲ, ಸರ್ಕಾರದ ಇಂಥ ಯೋಜನೆ ಇದ್ದಾವೆ, ಅದರ ಲಾಭ ತೊಗೊಳ್ಬೇಕು ಅನ್ನುವಂಥದ್ದು ಕಲ್ಪನೆ ಇರೋದಿಲ್ಲ. ಅಂತ ತಿಳಿಸಿರುವಂಥದ್ದು ಒಂದು ವರ್ಗ ಬೇಕಾಗ್ತದೆ. ಆಗಿನಲ್ಲಿ ಆ ಒಂದು ಬೋನಾಫೈಡ್ ಇಟ್ಕೊಂಡೇನೋ ರಚನೆ ಮಾಡಿದ್ದಾರೆ. ಅದು ಪರಿಣಾಮ ಏನಾಗ್ತದೆ, ಅದು ಅನುಷ್ಠಾನ ಆದಮೇಲೆ ನೋಡ್ಬೇಕಾಗ್ತದೆ. ಎಲ್ಲೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಕೊಡಬೇಕು ಅನ್ನೋ ಕಾರಣಕ್ಕೆ ಸಮಿತಿ ರಚನೆ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಟೀಕೆ ಮಾಡ್ತಿದ್ದಾರೆ. ನೋಡಿರಿ, ಒಂದು ನಾನು ಇದು ಟೀಕೆ ಸಹಜ. ಮತ್ತು ಕೆಲವು ರಾಜ್ಯಗಳಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಬಂದಿದೆ. ನೀವು ವೆಸ್ಟ್ ಬೆಂಗಾಲ್ ನೋಡ್ರಿ, ಅಥವಾ ಇಲ್ಲಿ ಪಕ್ಕದಲ್ಲಿ ಆಂಧ್ರ ಪ್ರದೇಶ, ಈ ರೀತಿಯಾದಂಥ ಒಂದು ವ್ಯವಸ್ಥೆ ಬಂದಿದೆ. ಹೀಗಾಗಿ ಅದರದ್ದು ಏನು ಕಾನ್ಸಿಕ್ವೆನ್ಸ್ ಏನಾಗ್ತದೆ, ಅದು ಅನುಷ್ಠಾನ ಆದಮೇಲೆ ನಾವು ನೋಡಬೇಕಾಗ್ತದೆ. ತಕ್ಷಣವೇ ಇದು ಸರಿ ಆಯಿತು ಇಲ್ಲೋ, ಅಥವಾ ಕಾರ್ಯಕರ್ತರಿಗೆ ಇದು ಕೊಟ್ಟಿದ್ದಾರೋ ಇಲ್ಲೋ. ಮತ್ತು ಈಗ ನಿಗಮ ಮಂಡಳಿ, ಯಾವುದೇ ರಾಜಕೀಯ ಪಕ್ಷ ತೆಗೆದುಕೊಳ್ರಿ, ನಿಗಮ ಮಂಡಳಿ ಯಾರಿಗೆ ಕೊಡ್ತಾರೆ? ಕಾರ್ಯಕರ್ತರಿಗೆ ಕೊಡ್ತಾರೆ. ಯಾರೇ ನಾನ್ ಪೊಲಿಟಿಕಲ್ ಇದ್ದಂಥ ಸಿಟಿಸನ್ಸ್ ಯಾರು ಕೊಟ್ಟಿದ್ದಾರೆ? ಯಾವುದೋ ಸರ್ಕಾರದವರು, ಯಾವುದಾದ್ರು ಪಾರ್ಟಿಯವರು. ಹಾಗಾದ್ರೆ ಅಲ್ಲಿ ನಿಗಮ ಮಂಡಳಿಗೆ ಕಾರ್ಯಕರ್ತರು ಯಾಕೆ ಕೊಟ್ಟರಿ ಅಂತ ಕ್ವಶನ್ ಇವತ್ತು ಮಾಡ್ಬೇಕಾದ್ರೆ. ಬಿ ಜೆ ಪಿಯಲ್ಲಿ ಇದ್ದಾಗೂ ನಿಗಮ ಮಂಡಳಿಗೆ ಅಧ್ಯಕ್ಷರು ಅವೆಲ್ಲ ಮಾಡಿದ್ದಾರೆ. ಕಾರ್ಯಕರ್ತರು ಬಿಟ್ಟು ಯಾರು ಹೊಸಬ್ರು ಕೊಟ್ಟಿದ್ದಾರೆ? ಇಲ್ಲ. ಇದು ನ್ಯಾಚುರಲಿ ಇದು ಈಕ್ವಲ್ ಟು ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ಅದೇ ಥರ ಅಂತ ಅಲ್ಲ. ನಿಗಮ ಮಂಡಳಿ ಅದಕ್ಕೆ ಅದು ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಗೆ ಗೊತ್ತಾಗ್ತದೆ. ಯಾಕಂದರೆ ಅಲ್ಲಿಯೂ ಕೂಡ ಶಾಸಕರನ್ನ, ಹಿರಿಯ ಶಾಸಕರನ್ನ ಅಥವಾ ಕಾರ್ಯಕರ್ತರನ್ನ ಪರಿಗಣಿಸಬೇಕು ಅನ್ನೋದು ಅಲ್ಲೂ ಒಂದು ಪೈಪೋಟಿ ಇದೆ ಕಾಂಗ್ರೆಸ್ನಲ್ಲಿ. ಯಾರಿಗೂ ಅದಕ್ಕೆ ಇದು ನೋಡ್ರಿ, ಇದು ರಾಜಕಾರಣ. ಎಲ್ಲ ಸರ್ಕಾರ, ಹೊಸ ಸರ್ಕಾರ ಬಂದಾಗ ಇದು ಕಾಂಪಿಟೇಷನ್ ಇರುವುದೇ. ಪಾರ್ಟಿಯಲ್ಲಿ ನಾವು ಇಷ್ಟು ವರ್ಷ ದುಡಿದಿದ್ದೇವೆ, ಮಾಡಿದ್ದೇವೆ, ನಮಗೊಂದು ರಿಕಗ್ನೇಷನ್ ಬೇಕನ್ನುವಂಥದ್ದು ಇವತ್ತು ಯಾವುದೇ ಪಾರ್ಟಿ ಬಿಡ್ರಿ, ಅದು ಕಾಂಗ್ರೆಸ್ ಅಲ್ಲ, ಬಿ ಜೆ ಪಿ ಅಲ್ಲ, ಯಾವುದೇ JDS, ಎಲ್ಲ ಪಾರ್ಟಿಯಲ್ಲಿ ಇದು ಇರುವಂಥದ್ದೇ. ಇದು ಸಹಜವಾದಂಥ ಪ್ರೊಸೆಸ್. ಇದನ್ನು ವಿಶೇಷವಾಗಿ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಜಗದೀಶ್ ಶೆಟ್ಟರ್ ಅವ್ರನ್ನ ಪರಿಷತ್ ಸಭಾಪತಿಯನ್ನಾಗಿ ಮಾಡಬೇಕು ಅನ್ನೋ ಚರ್ಚೆ ಇದೆ. ಇದಕ್ಕೆ ನಿಮ್ಮ ಸಹಮತ ಇದೆಯಾ? ನೋಡಿ, ಒಂದು ನಾನು ಹೇಳ್ತೀನಿ, ಅದು ಆ ಚರ್ಚೆ ನನ್ನ ಜೊತೆ ಯಾರೂ ಮಾತಾಡಿಲ್ಲ. ಮತ್ತು ವೈಯಕ್ತಿಕವಾಗಿ ನಾನು ಹೇಳಬೇಕಾದ್ರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಅಲ್ಲಿ ಸ್ಪೀಕರ್ ಮಾಡಲಿಕ್ಕೆ ನಾನು ಪ್ರತಿರೋಧ ಮಾಡಿದ್ದೆ. ಕೊನೆಗೆ ಪಾರ್ಟಿ ನಿರ್ದೇಶನ ಇದು ಅಂತ ಹೇಳಿದ ಮೇಲೆ ಅಡ್ವಾಣಿಜಿಯವರೇ ಅಲ್ಲಿ ದೆಹಲಿ ಕರೆದು ಅರುಣ್ ಜೇಟ್ಲಿ ಅವರು, ಇಲ್ಲ ಪಕ್ಷ ತೀರ್ಮಾನ ಮಾಡಿದೆ, ನೀವು ಒಪ್ಪಲೇಬೇಕಂದಾಗ ನಾನು ಒಪ್ಕೊಂಡೆ. ಹೀಗಾಗಿ ಯಾಕಂದರೆ ಒಂದು ರಾಜಕೀಯ ಆ್ಯಕ್ಟಿವ್ ಇದ್ದಂಥ ವ್ಯಕ್ತಿ ನಾನು, ರಾಜಕೀಯವಾಗಿ ರಾಜಕಾರಣದಲ್ಲಿ ಜನರ ಮಧ್ಯದಲ್ಲಿ ಇದ್ದಂಥ ವ್ಯಕ್ತಿ, ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟೀಸಲ್ಲಿ ಇದ್ದಂಥ ವ್ಯಕ್ತಿ ನಾನು ಮೊದಲಿಂದಲೂ. ಹೀಗಾಗಿ ಅವತ್ತು ಸ್ಪೀಕರ್ ಅನ್ನುವಂಥ ಸ್ಥಾನ ಗೌರವ ಸ್ಥಾನ, ಡೆಫಿನೆಟ್ಲಿ ಒಳ್ಳೆಯ ರಿಸ್ಪೆಕ್ಟಬಲ್ ಸ್ಥಾನ ಅದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸಭಾಪತಿ ಸ್ಥಾನವೂ ಒಂದು ಗೌರವ ಸ್ಥಾನನೇ. ಆದರೆ ಏನಾಗ್ತದೆ, ನಮ್ಮ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗೆ ತೊಂದರೆ ಆಗ್ತದೆ. ಕರೆಕ್ಟ್. ಜನರ ಮಧ್ಯದಲ್ಲಿ ಇದ್ದು ಓಡಾಡಲಿಕ್ಕೆ, ಕಾರ್ಯಕರ್ತರ ಮಧ್ಯದಲ್ಲಿ ಇದ್ದು ಓಡಾಡೋಕ್ಕೆ, ಪಾರ್ಟಿ ಮೀಟಿಂಗ್ ಹೋಗಲಿಕ್ಕೆ ಇದು ತೊಂದರೆ ಆಗ್ತದೆ. ಆ ಕಾರಣದ ಮೇಲೆ ಅದು ಸ್ಪೀಕರ್ ಸ್ಥಾನ ಒಲ್ಲೆ ಅಂತಂದಿದೆ ನಾನು. ಆದರೂ ಪಕ್ಷ ನಿರ್ದೇಶನ ಮೇಲೆ ಎಸ್ ಅಂತಂದೆ, 1 ವರ್ಷ ಮಾಡಿದೆ ನಾನು. ಈಗ ಅದು ಸಭಾಪತಿ ಸ್ಥಾನ ನನ್ನವರೆಗೆ, ನನ್ನ ಜೊತೆ ಯಾರೂ ನೀವು ಸಭಾಪತಿ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಾರ್ಟಿ ಯಾವ ಲೀಡರ್ಸು ನನ್ನ ಕೂಡ ಚರ್ಚೆ ಮಾಡಿಲ್ಲ. ಮತ್ತು ಆ ರೀತಿ ಏನಾದರೂ ಚರ್ಚೆ ಮಾಡಿದರೂ ಸದ್ಯಕ್ಕೆ ನಾನು ಆ ಒಂದು ಸ್ಥಾನ ತೆಗೆದುಕೊಳ್ಳೋಕ್ಕೆ ನಾ ತಯಾರಿಲ್ಲ, ವೈಯಕ್ತಿಕವಾಗಿ ನಾ ತಯಾರಿಲ್ಲ. ವೆರಿ ಗುಡ್. BJPಯ ನಾಯಕರು, ಉತ್ತರ ಕರ್ನಾಟಕದ ಭಾಗದ ನಾಯಕರು, ಯಾಕಂದರೆ ಜಗದೀಶ್ ಶೆಟ್ಟರ್ ಒಬ್ಬ ಪ್ರಭಾವಿ ನಾಯಕರು, ಪ್ರಬಲ ನಾಯಕರು, ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರು ಅಂತ ಗುರುತಿಸ್ಕೊಂಡವರು. ಸೊ ಈ ಭಾಗದ ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋಕೆ, ಅಂದರೆ ಉತ್ತರ ಕರ್ನಾಟಕ ಭಾಗದ ಆಪರೇಷನ್ ಹಸ್ತದ ಜವಾಬ್ದಾರಿಯನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತು ಕೇಳಿಬರುತ್ತೆ. ನೋಡಿ, ಯಾವುದೇ ಜವಾಬ್ದಾರಿಯನ್ನು ಪಾರ್ಟಿಯವರು ನನಗೆ ಕೊಟ್ಟಿಲ್ಲ. ನನಗೆ ಯಾರ್ಯಾರು ಕಾಂಟ್ಯಾಕ್ಟ್ನಾಗ ಬಂದಿದ್ದಾರೆ, ವಾಲಂಟ್ರಿ ಯಾರು ಜಾಯ್ನ್ ಆಗಲಿಕ್ಕೆ ತಯಾರಿದ್ದಾರೆ, ಅದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಿಗೆ, TCM ಅವರಿಗೆ ಭೇಟಿ ಮಾಡಿಸುವಂಥದ್ದು, ಅವ್ರು ಜಾಯಿನ್ ಮಾಡಿಸುವಂಥದ್ದು ಪ್ರಯತ್ನ ನಾನು ಮಾಡಿದ್ದೀನಿ. ಯಾವುದೇ ಒಂದು ಟಾಸ್ಕು ಅಲ್ಲಿ ಭಾರತೀಯ ಜನತಾ ಪಾರ್ಟಿಲಿದ್ದವ್ನು ಕರ್ಕೊಂಬರುವಂಥದ್ದು ಜವಾಬ್ದಾರಿ ನಿಮ್ಮದು ಅನ್ನುವಂಥದ್ದು ಯಾವುದೇ ಡೈರೆಕ್ಷನ್ ಇಲ್ಲ. ಮತ್ತು ಆ ಜವಾಬ್ದಾರಿನೂ ಕೊಟ್ಟಿಲ್ಲ. ನನಗೆ ವಾಲಂಟ್ರಿ ಯಾರು ಬಂದು ಭೇಟಿ ಆಗ್ತಾರೆ ಅವ್ನು ಭೇಟಿ ಮಾಡಿಸೋದು, ಜಾಯಿನ್ ಮಾಡಿಸೋದು ಕೆಲಸ ಮಾಡಿದ್ದೀನಿ. ಓಕೆ.
ಸೊ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋ ಮತ್ತೊಂದು ವಿಷಯ ಅಂತಂದರೆ ಕಾಂಗ್ರೆಸ್ನಲ್ಲಿ 3 DCM ಬೇಕು. 3 DCM ಮಾಡಿದ ತಕ್ಷಣ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತಾ? ನೋಡಿ, ಒಂದು ನಾನು ಹೇಳ್ತೀನಿ, ಈ DCM ಅನ್ನುವಂಥದ್ದೇ ಸಂವಿಧಾನಬದ್ಧ ಹುದ್ದೆ ಅಲ್ಲ, ಹೌದು, ಒಂದು ಗೌರವದ ಸ್ಥಾನ ಅದು ಅಷ್ಟೇ. ಹೀಗಾಗಿ ಈಗಾಗಲೇ ಒಬ್ಬರು DCM ಇದ್ದಾರೆ ಮತ್ತು ಇನ್ನೂ ಕೆಲವು DCMಗಳು ಆಗಬೇಕು ಬೇಡ ಅನ್ನುವಂಥದ್ದು ಬಹಿರಂಗ ಚರ್ಚೆ ಮಾಡಬಾರ್ದು. ಅವಶ್ಯಕತೆ ಇದ್ದರೆ ನೀವು ಪರ್ಸನಲಿ ಅಲ್ಲಿ ಹೋಗಿ ವರಿಷ್ಠರಿಗೆ ಭೇಟಿಯಾಗ್ರಿ. ಬಹಿರಂಗವಾಗಿ ಹೇಳಿಕೆ ಕೊಡೋದು ಮತ್ತೊಂದು ಏನಾಗತ್ತೆ, ಸರ್ಕಾರದ ವ್ಯವಸ್ಥೆಗೆ ಮುಜುಗರ ಆಗ್ತದೆ. ಅದು ಆಗಬಾರ್ದು ಅನ್ನುವಂಥದ್ದು ನಂದು ವಿನಂತಿ. ಏನಾದರೂ ಇದ್ದರೆ ಅದರದ್ದು ಲಾಭ ಅಥವಾ ನಷ್ಟ ಮತ್ತೊಂದು ಇದೇನಿದ್ರೂ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ವರಿಷ್ಠರ ಗಮನಕ್ಕೆ ತರಬೇಕು. ಅವ್ರು ಎಸ್ ಅಂದ್ರೆ ಓಕೆ, ಇಲ್ಲಂದ್ರೆ ಇಲ್ಲ. ಅದು ಭಾಳ ಚರ್ಚೆಗೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. ನಾಯಕರು ಆಲ್ರೆಡಿ ಚರ್ಚೆ ಮಾಡ್ತಿದ್ದಾರೆ, ಕಾಂಗ್ರೆಸ್ ನಾಯಕರೇ DCM ಬೇಕು, ನಾನು ಆಕಾಂಕ್ಷಿ ಕೇಳ್ತಾ ಅದು ಇರ್ಬೋದು, ಆದರೆ ಅದನ್ನು ಒಂದು ಕೇಳೋದಕ್ಕೊಂದು ವ್ಯವಸ್ಥೆ ಇದೆ. ನಿಜ ನಿಜ. ಅದು ಬಿಟ್ಟು ನೀವು ಬೆಳಗ್ಗೆ ಸಾಯಂಕಾಲ ಹೇಳಿದರೆ ನಮ್ಮ ಡೇ ಟು ಡೇ ಸರ್ಕಾರದ ಒಂದು ಏನು ಇಮೇಜ್ ಬೆಳಿಬೇಕಲ್ಲ, ಆ ಇಮೇಜ್ಗೆ ತೊಂದರೆ ಆಗ್ತದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.